SP ಆಫೀಸ್ ಪೊಲೀಸ್ಲಿಂದ SP ತನ ನಮ್ಮ ಹೋಟರ್ಕ ಹೋಗೋ ಟೈಮ್ಕ ಲಕಡಿಲಿಂದ ಹೊಡೆದಾರ ಕಡೆ MLA ಸಾಹೇಬರು ಹೋಗಿ ಅವ್ರ ಘನಮ್ಯಾನ್ ತಗೊಂಡು ನಮ್ಮ ಭೂತ ಹೊಡೆದಾರ. ಓಟ್ ಹಾಕ್ಲಾಕ ನೀವು ಹಿಂದೂ ಬೇಕು ಮತ್ತು ಕೆಲಸ ಮಾಡ್ಲಾಕ ಹಿಂದೂ ಬ್ಯಾಡನ್ರಿ, ಎಲ್ಲ ವಾರ್ಡ್ದೊಳಗದ ಮಾಡ್ರಿ ಕೆಲಸ ಅಂತೀವಿ. ಮೈನಾರಿಟಿ ಫಂಡ್ ಬಂದಿದ್ದು ಬೇರೆ ಬೇರೆ ವಾರ್ಡ್ಗೆ ಹಾಕೊಂಡ್ಬಿಡ್ತಾರೆ. ಗುಲ್ಬರ್ಗ ಟು ಮಿರಾಜೆ ಅದು ರೋಡ್ ಸ್ಯಾಂಕ್ಷನ್ ಆಗಿತ್ತು. ಆ ರೋಡ್ ಕೆಲಸ ಮಾಡ್ಯಾರ. ಮತ್ತು ಅವ್ರು ಏನು ಮಾಡ್ಯಾರ, ತಮ್ಮ ಎಲ್ಲಿ ಬೇಕು ಅಲ್ಲಿ ಫಂಡ್ ಹಾಕಿ ಅಲ್ಲಿ ರೋಡ್ ಮಾಡ್ಕೊಂಡಾರ. ತಹಸೀಲ್ದಾರ್ ಆಫೀಸ್ದೊಳಗೆ ಪ್ಯೂನ್ಲಿಂದ DC ತನ BJP ಅವ್ರು ಕೆಲಸ ಮಾಡ್ಯಾರ. SP ಆಫೀಸ್ ಪೊಲೀಸ್ಲಿಂದ SP ತನ ನಮ್ಮ ಹೋಟರ್ಕ ಹೋಗೋ ಟೈಮ್ಕ ಲಕಡಿಲಿಂದ ಹೊಡೆದಾರ, ಕಡ್ಗಿಯಿಂದ ಹೊಡೆದು ಹಾಂ ತಡೆ ಆಜ್ಞೆ ಮಾಡ್ಲಕ್ಕ. ಮತ್ತು ಅದೇ MLA ಸಾಹೇಬರು ಹೋಗಿ ಅವ್ರ ಘನಮ್ಯಾನ್ ತಗೊಂಡು ನಮ್ಮ ಭೂತ ಹೊಡೆದಾರ. ಬೇಕಾದರೆ ವಿಡಿಯೋ ಕೊಡ್ತೀನಿ ಹೊಡೆದಿದ್ದವರು. ನಾವು ಜಾತಿ ಧಾಂಧಲಿ ಜಗಳ ಮಾಡಬಾರ್ದು, ನಾವು ನ್ಯಾಯವಾಗಿ ಎಲೆಕ್ಷನ್ ಮಾಡ್ಬೇಕಂತ ನಾವು ನ್ಯಾಯವಾಗಿ ಎಲೆಕ್ಷನ್ ಮಾಡಿವಿ. 23ರಲ್ಲಿ 85,000 ಹೊಡೆ ತೊಗೊಂಡ್ರಿ. ಹೌದ್ರಿ. ಹೌದಾ? ಅವಾಗ ಪೋಲಿಂಗ್ ಆಗಿದ್ದು ಎಷ್ಟು ಸರ್ ಮುಸ್ಲಿಮ್ಸಿಂದ? ಮುಸ್ಲಿಮ್ಸ್ ಒಂದು 60-62 ಸಾವಿರ. ಸೇಮ್ ಕಾಪಿ, ಹೆಚ್ಚು ಕಡಿಮೆ. ಇದು ಬೋಕಸ್ ಹೋಟ್ಲೆ ಗೆದ್ದಾರಿ ಅವರು. ನಮ್ಗೆ ನಿಮಗೆ ಇಲ್ಲಿ ಹಿಂದೂನು ಹೊಡ್ ಬಂದವ್ರಿ. ಎಷ್ಟು ಬಂದಿರ್ಬೋದು ಹಿಂದೂ? ಎಲ್ಲ ಬೂತ್ದೊಳಗೆ ಅದು ಲೆಕ್ಕ ಮಾಡ್ತಾರೆ. ಅಲ್ಲ, ಅಂದಾಜ ಒಂದು 10ರಿಂದ 15,000 ತನಕ ಬಂದವ್ರಿ. ಅಂದ್ರೆ ಲೆಕ್ಕದ ಪ್ರಕಾರ ಬೋಕಸ್ ಓಟ್ ಇರ್ಲಿಲ್ಲ ಅಂದ್ರೆ ನೀವೇ ಶಾಸಕರು. ಬೋಕಸ್ ಓಟ್ ಬರ್ಲಿಕ್ಕಂದ್ರೆ ನಾವೇ ಶಾಸಕರು. ಸರಿ, ಈ ಅವ್ರೇನು ಬೋಕಸ್ ಮಾಡ್ಯಾರ ಶೋರ್ ವೋಟಿಂಗ್ ವಿಷಯವನ್ನು ನಿಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಕೂಡ ತೆಗೆದರು. ಹೌದ್ರಿ. ನೀವು ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ಧ್ವನಿಗೆ ನೀವು ಯಾವುದಾದ್ರೂ FIR ಕಾಪಿ ಮಾಡಿಸಿದ್ರ? ಮಾಡಿಸಿವ್ರಿ, FR ಮಾಡಿಸಿವಿ, ಎಲ್ಲ ಮಾಡಿಸಿವಿ. ಏನು ಹೇಳಿಕತ್ತೀನಿ ರೀ, SPನೂ ಅವರೇ ಪೊಲೀಸ್ ಸ್ಟೇಷನ್ PCಲಿಂದ SP ತನ ಅವ್ರೆ, ತಹಸೀಲ್ದಾರ್ ಆಫೀಸ್ ಪ್ಯೂನ್ಲಿಂದ DC ತನ ಅವನೇ. ಸರಿ, DC ಸಾಹೇಬನು ಅವಂಗೊಂದು 100 ಸರ್ತಿ ಆ ಕ್ಯಾಪ್ಟನ್ ಅಂತ ಇದ್ರಿ. ದಳದವರು ಒಲ್ಲಂತ ಹೊಳ್ ಕಳಿಸಿದ್ರು. 2ನೇ ದಿವಸ ಅವ್ರಿಗೆ ಡಿಕ್ಲೇರ್ ಮಾಡ್ತಾನವ. ಇವು ಫಾರ್ಮ್ ಬೇರೆ ಮತ್ತೊಂದು ತರಸ್ ಮಾಡ್ತಾನವ. ಇಷ್ಟವರು BJP ಸರ್ಕಾರದ ಆಡಳಿತ ಮಾಡ್ಯಾರ ಅವರು. ಸರಿ, ಈ ವಿಷಯದಿಂದ ನಾನು ಈಗ ಹೋಟ್ ಶೋರ್ ವಿಷಯ ಬಗ್ಗೆದಕ್ಕಿಂತ ನಾನು ನೇರವಾಗಿ ಮತ್ತೆ ಈಗ ಡೆವಲಪ್ಮೆಂಟ್ ಕಡೆ ಬರ್ತಾ ಇದ್ದೇನೆ. ಈ ಕ್ಷೇತ್ರದಲ್ಲಿ ಹೋಟ್ ಚೋರ್ ಅಂತೇಳಿ 2 ಬಾರಿ ನೀವು ಧ್ವನಿ ಎತ್ತಿದ್ರಿ. 18ರಲ್ಲಿ 23ರಲ್ಲಿ ಸಕ್ರಿಯವಾಗಿ 10 ವರ್ಷದಿಂದ ನಿಮ್ಮ ಧ್ವನಿ ಎತ್ತನ ಬರ್ತಾ ಇದೆ. ಆಡಳಿತ ಬೇಕಾಗಿತ್ತು, ಅವ್ರು ಯಾವ ರೀತಿ ತೊಗೊಂಡಿದ್ದಾರೆ ನಾವು ಕೂಡ ದಾಖಲಾತಿ ಇಲ್ದಂಗೆ ಮಾತಾಡೋಕೆ ಬರೋದಿಲ್ಲ. ಆದರೂ ಕೂಡ ನಾನು ಸಂದರ್ಶನ ತೊಗೊತಾ ಇದ್ದೇನೆ. ಎಸ್, ಆ ದಾಖಲಾತಿ ಬಗ್ಗೆ ನೆಕ್ಸ್ಟ್ ಬರ್ತೀನಿ. ಈಗ ಸದ್ಯ ಮಾತಾಡ್ತಾ ಇದ್ದೇನೆ. ಇಷ್ಟೆಲ್ಲ ಅಧಿಕಾರಕ್ಕೆ ಬಂದರೂ ಈ ವಿಜಯಪುರ ನಗರಕ್ಕೆ ಮೊದಲು ಬಿಜಾಪುರ ಅಂತ ಹೆಸರಿತ್ತು. ಇಲ್ಲಿ ಪುರಾತನದ ಗೋರಿಗಳನ್ನು, ಪುರಾತನದ ಗೋಲ್ ಗುಮ್ಮಜ್ಗಳನ್ನು, ಪುರಾತನದ ಕೋಟೆಗಳನ್ನು, ಕಮಾನುಗಳನ್ನು ಇತ್ಯಾದಿ ಮೈನಾರಿಟಿ ವಿಷಯದಲ್ಲಿ ಕೂಡ ಇತ್ತಿತ್ತು. ಬಿಜಾಪುರ್ ಅಂದರೆ ಇದು ಮುಸ್ಲಿಮ್ಸ್ ವರ್ಲ್ಡ್ನಲ್ಲಿ ಹೆಸರು ಬರುತ್ತೆ ಅಂತೇಳಿ ಇದಕ್ಕೆ ವಿಜಯಪುರ ಅಂತೇಳಿ ಹೆಸರನ್ನು ಸ್ಥಾಪನೆ ಮಾಡಿದರು. ವಿಜಯಪುರ ಸಾಮ್ರಾಜ್ಯದಂತ ವಿಜಯಪುರ ಮಾಡ್ಯಾರ. ಬಿಜಾಪುರ್ನು ಅಂತ ಆದ್ರೂ ಬಿಜಾಪುರ್ನು ಅಂತಾರೆ, ವಿಜಯಪುರ್ನು ಅಂತ. ಸರಿ, ಎರಡು ಒಂದೇ ಅದ. ದಾಖಲಾತಿ ಒಳಗೆ ವಿಜಯಪುರ, ಬಿಜಾಪುರ ಅದ ರೀ. ಬಿಜಾಪುರ್ನು ಅದ, ವಿಜಯಪುರ್ನು ಅದ. ಎರಡು ನಾವು ಬರೀಲಿಕ್ಕತ್ತೀವಿ. ಸರಿ, ಓಕೆ, ಎರಡು. ಸರಿ, ಈ ಬಿಜಾಪುರಕ್ಕೆ ಅತಿ ಹೆಚ್ಚು ಮೈನಾರಿಟಿ ಮತ್ತು ಸರ್ವ ಜಾತಿಯಿಂದ ತುಂಬಿರತಕ್ಕಂಥ ಕ್ಷೇತ್ರ, ಟೂರಿಸ್ಟ್ ಪ್ಲೇಸ್. ಈ ಬಿಜಾಪುರಕ್ಕೆ ಡೆವಲಪ್ಮೆಂಟ್ ಹಿನ್ನೆಲೆ ನೋಡಕ್ಕೆ ಹೋದರೆ ಮುಖವಾಡದಲ್ಲಿ ಕಾಣುವಂಥ ಮೇನ್ ಲೊಕೇಶನ್ದಲ್ಲಿ ಡೆವಲಪ್ಮೆಂಟ್ ಆಗಿದೆ. ಈ ಕಡೆ ನಿಮ್ಮ ಅತನಿ ಭಾಗಗಳನ್ನಾಗಿರಲಿ, ಈ ಕಡೆ ನಿಮ್ಮ ಜಮಖಂಡಿ ಭಾಗಗಳನ್ನಾಗಿರಲಿ, ಈ ಕಡೆ ನಿಮ್ಮ ಬಾಗಲಕೋಟೆ ಭಾಗಗಳನ್ನಾಗಿರಲಿ, ಮುಖವಾಡದ ಮೇಲೆ ಡೆವಲಪ್ಮೆಂಟ್ ಆಗಿದೆ. ಮೇನ್ ಹೃದಯದಲ್ಲಿ ಬಿಜಾಪುರದ ಹಾರ್ಟ್ ಆಫ್ ಸಿಟಿ ಮೈನಾರಿಟಿ ಕ್ಷೇತ್ರಗಳನ್ನಾಗಿರಲಿ, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಆಗಿರಲಿ, ನನಗೆ ಕಾರು ಬರಬೇಕಂದ್ರೆ ಒದ್ದಾಡ್ಕೊಂಡು ಬಂತು.
ಈ ಡೆವಲಪ್ಮೆಂಟ್ ಆದರೂ ಕೂಡ ಡೆವಲಪ್ಮೆಂಟಿಗೆ ಯಾಕೆ ಹಿನ್ನಡೆ ಆಯಿತು ಈ ಬಾರಿ ಅಂತಾರೆ ನಾವು ಕೇಳ್ತಕ್ಕಂಥ ಪ್ರಶ್ನೆ ಸಂದರ್ಭದಲ್ಲಿ 2018-19 ಜಿ ಡಿ ಎಸ್ ಸರ್ಕಾರ ಇತ್ತು, ನಮಗೆ ಅನುದಾನ ಸಿಗಲಿಲ್ಲ. 2021 ಮಾಡಬೇಕಾದ್ರೆ ಕೋವಿಡ್ ಇತ್ತು, ಕೋವಿಡ್ನಲ್ಲಿ ಆಗಲಿಲ್ಲ. ಲಾಸ್ಟ್ ಕೊನೆಯಲ್ಲಿ ಮಾಡಬೇಕಾದ್ರೆ 1 ರಿಂದ 1.5 ವರ್ಷ ಆಡಳಿತ ಇತ್ತು. ಆವಾಗ ಸುಧಾರಣೆ ಮಾಡ್ಕೊಂಡು ಹೋಗುವವರೆಗಾದರೆ ಚುನಾವಣೆ ಬಂತು. ಈಗ ಮಾಡಬೇಕಂತ ನಿರ್ಣಯ ಕಟ್ಟಿಕೊಂಡಿವಿ, ಈಗ ಗ್ಯಾರಂಟಿಯಿಂದ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಸಾಹೇಬ್ರ ಗ್ಯಾರಂಟಿ ಡೆವಲಪ್ಮೆಂಟ್ದಿಂದ ಗ್ಯಾರಂಟಿಯವರು ಬಡವರು ಅನ್ನ ತಿನ್ಲಾಕತ್ತಾರ, ಅವ್ರಿಗೆ ಕರೆಂಟ್ ಫ್ರೀ ತಗೋಲಾಕತ್ತಾರ. ಬಡವ್ರ ಸಲುವಾಗದ ಸರ್ಕಾರ ಇದು. ಬಸ್ ಫ್ರೀ ಮಾಡ್ಯಾರ, ಯುವ ನಿಧಿ ಮಾಡ್ಯಾರ. ಇಷ್ಟೆಲ್ಲ ಮಾಡಿ ನಮ್ಗೆ ಫಂಡ್ ಮೈನಾರಿಟಿ ಫಂಡ್ ಬರ್ತಾವೆ, ಎಲ್ಲ ಫಂಡ್ ಬರ್ತಾವೆ. ಈ ಮುಸಲ್ರು ವಾಡದ ಮೈನಾರಿಟಿ ಮಂದಿ ನನಗೆ ಹೋಟ್ ಹಾಕಂಗಿಲ್ಲ, ನಾ ಮೈನಾರಿಟಿ ವಾರ್ಡ್ದೊಳಗೆ ಕೆಲಸ ಮಾಡಂಗಿಲ್ಲ ಅಂತ MLA ಹೇಳ್ತಾನೆ. ಈಗ ನಮ್ಮ ಹೊರ್ತಿಯವ್ರು ಇದ್ದರು, ಒಂದು 30-40 ಕೋಟಿ ರೂಪಾಯಿ ಕೆಲಸ ಮಾಡ್ಸ್ಯಾರ. ನೀವು ಎಲ್ಲ ವಾರ್ಡ್ದೊಳಗೆ ನೋಡ್ರಿ, ಎಲ್ಲ ಒಂದು ಶಾಸಕ ಅಂದ್ರೆ ಒಮ್ಮೆ ಆರಸ್ ಬಂದ್ರೆ ಎಲ್ಲ ಜನತೆದು ಶಾಸಕ. ಎಲ್ಲ ಕಾಸ್ಟ್ ಅವ್ರು ಅದಾರ, ಎಲ್ಲ ಓಣ್ಯಾಗ ಎಲ್ಲ ಕಾಸ್ಟ್ ಅವ್ರು ಅದಾರ. ಒಂದೇ ಬರೇ ಮುಸ್ಲಿಮ್ ಅಂತಿಲ್ಲ. ಈಗ ನನ್ನ ಓಣ್ಯಾಗ ಬ್ರಾಹ್ಮಣವ್ರು ಅದಾರ, ಮರಾಠರವ್ರು ಅದಾರ, ಲಿಂಗಾಯತರು ಅದಾರ. ಎಲ್ಲ ಓಣ್ಯಾಗ ಎಲ್ಲ ಕಾಸ್ಟ್ ಇರ್ತೈತಿ, ಎಲ್ಲರಿಗೂ ಅನುಕೂಲ ಆಗಬೇಕು. ಆ ಹಿಂದೂ ಮಂದಿನೇ ಹೋಗಿ ಬೆಟ್ಟ ಅಂತ ಹೇಳಿದ್ರೆ, ನೀವು ಬೇರೆ ಸಾಯಿಪಾರ್ ಕಡೆ ಮನೆ ಮಾಡಿರಿ. ಏನು ಇದು ಏನು MLA ಅವರು ಅವ್ರ ಮನೇಲಿಂದ ತಂದು ಕೊಡ್ಲಿಕ್ಕತ್ತಿಲ್ಲ. ಇದು ಸಾರ್ವಜನಿಕ ಫಂಡ್ ಅದ, ನಮ್ಮ ಸರ್ಕಾರ ನಾವು ಟ್ಯಾಕ್ಸ್ ಬಡವ್ರ ಟ್ಯಾಕ್ಸ್ ತುಂಬಿದ ಫಂಡ್ ಅದ. ಎಲ್ಲಾರ್ಗೆ ಎಲ್ಲ ಒಣ್ಯಾಗ ಕೆಲಸ ಮಾಡಬೇಕು. ನೋಡ್ರಿ ನಮ್ಮ MB ಪಾಟೀಲ್ ಸಾಹೇಬ್ರು ಬಂದರು, ಮಳೆಯಾಗೇನಾತನ ಅವ್ರು ತಿರುಗಾಡಿಲ್ಲ. ಮನೆಗೆ ಹೋಗಿ ಮತ್ತು ಅವ್ರ ಮನೆಗೆ ಹೋಗಿ ಬೆಂಗಳೂರ್ಲಿಂದ ಬಂದು ತಿರುಗಾಡಿ ಕೆಲಸ ಕ್ವಾಟಿಗ್ವಾಡಿದ ಕೆಲಸ ಚಾಲು ಮಾಡಿಸಿದ್ರು. ಓಣಿಗೆ ಹೋದ್ರಿ, ಮನೆಗೆ ಯಾರ ಮನೆ ಹಾಳಾಗೈತಿ ಅವ್ರ ಮನೆಗೆ ಒಬ್ಬರು ಲಕ್ವ ಆಗಿತ್ತು ರೀ, ನೀರ್ದೊಳಗೆ ಅವ್ರ ಮನೆಗೆ ಹೋಗಿ ಬೆಟ್ಟ ಹಾಕಿ ಬಂದು. ಅಂದ್ರೆ ಬ್ರಾಹ್ಮಣವ್ರ ಮನ್ಯಾಗ ಪುರಾನೇ ನೀರು, ಪುರೋಹಿತ್ ಅವರು ಪುರಾನೇ ರಾಮನಗರದೊಳಗೆ ಅವ್ರ ಮನೆಯೇ ಹಾಳಾಗೈತಿ. ಅಂಥ ಕಡೆ ಎಲ್ಲ ಕಡೆ ಶೆಡ್ಜಿ ಬಗೀಚಾ ಹೋದರು, ಶಿವಾಜಿ ಸರ್ಕಲ್ ಬಂದರು, ಖಾಜಾನಗರ್ ಬಂದರು, ನವಬಾಗ್ ಬಂದರು, ರಾಮನಗರ್ ಬಂದರು, ಶಕ್ತಿನಗರ, ಕನಾನ್ ನಗರ, ಅಲಿಕ್ ರೋಜಾ, ಶೇಡ್ಜಿ ಬಗೀಚಾ, ಬಾಗಾಯತ್ ಗಲ್ಲಿ, ಇವು ಎಲ್ಲ ಬಂದು ತಿರುಗಾಡಿ ಹೇಳಿ ಮಾಡಿ ಕೆಲಸ ಚಾಲು ಮಾಡ್ಲಾಕ್ಕೆ ಹೋದರು. ಒಂದು ಸಿಟಿ MLA ಇದು ಮೈನಾರಿಟಿ ವಾರ್ಡ್ ಅದ, ನಾ ಯಾಕೆ ಬರಲಿ? ಆ ಮೈನಾರಿಟಿ ವಾರ್ಡ್ದೊಳಗೆಲ್ಲ ಹಿಂದೂನು ಅದಾವ್ರಿ. ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ನಾ. ಸರಿ, ಓಟ್ ಹಾಕ್ಲಾಕ ನೀವು ಹಿಂದೂ ಬೇಕು, ಮತ್ತು ಕೆಲಸ ಮಾಡ್ಲಾಕ ಹಿಂದೂ ಬ್ಯಾಡನ್ರಿ. ಎಲ್ಲ ವಾರ್ಡ್ದೊಳಗೆ ಅದಾವ, ಮಾಡಿರಿ ಕೆಲಸ ಅಂತೀವಿ ನಾವು. ಸರಿ, ಇದು ನಮ್ಮ ಮೈನಾರಿಟಿ ಫಂಡ್ ನಿಂದರಿ. ಮೈನಾರಿಟಿ ಫಂಡ್ ಬಂದಿದ್ದು ಬೇರೆ ಬೇರೆ ವಾರ್ಡ್ಗೆ ಹಾಕೊಂಡ್ಬಿಡ್ತಾರೆ. ಒಂದು ಮನೆಯಲ್ಲಿ 1 ಮನೆ 2 ಮನೆ ಮೈನಾರಿಟಿದು ಇರ್ತೈತಿ. ಮೈನಾರಿಟಿ ಬಂದ್ರೆ ಮೈನಾರಿಟಿಗೆ ಹಾಕ್ರಿ, SC ಅವ್ರು ಬಂದ್ರೆ ಫಂಡ್ SCಗೆ ಹಾಕ್ರಿ, ಜನರಲ್ ಬಂದ್ರೆ ಜನರಲ್ಗೆ ಹಾಕ್ರಿ, ST PC ಬಂದ್ರೆ ಅವ್ರಿಗೆ ಹಾಕ್ರಿ. ಇದು ಮಾಡೋದು ಬಿಟ್ಟು ಬರೇ ಜಾತಿ ಮಾಡ್ಕೊತ ಹೋಗ್ತಾರೆ. ಸರಿ, ಈ 13ರಲ್ಲಿ ಮಕ್ಬೂಲ್ ಬಾಗ್ವಾನ್ ಅವರು ಈ ಕ್ಷೇತ್ರದ ಶಾಸಕರಾಗಿದ್ದರು. ಅವಾಗ 48,615 ಮತ ತಗೊಂಡಿದ್ರು. ಬಿಜಾಪುರ್ ಅಂದರೆ ವಿಜಯಪುರ ಅಭಿವೃದ್ಧಿ ಆಗಲಿಕ್ಕೆ ಕ್ರೆಡಿಟ್, ಇದರ ಲಾಭ, ಇದರ ಪೂರ್ತಿ ಆಗಿರ್ತಕ್ಕಂಥ ಹೆಸರವನ್ನು ಯಾರಿಗೆ ಹೋಗುತ್ತೆ ಸರ್? ಯತ್ನಾಳವ್ರಿಗೆ ಹೋಗುತ್ತಾ, ಬಾಗ್ವಾನವ್ರಿಗೆ ಹೋಗುತ್ತಾ, MB ಪಾಟೀಲ್ರಿಗೆ ಹೋಗುತ್ತಾ? ಬಾಗ್ವಾನ್ ಅವರು MLA ಇದ್ದರು, ಉಸ್ತುವಾರಿ ಮಿನಿಸ್ಟರ್ ಸಾಹೇಬರು MB ಪಾಟೀಲ್ ಸಾಹೇಬ್ರು ಇದ್ದರು. MB ಪಾಟೀಲ್ ಸಾಹೇಬರು ಬಿಜಾಪುರ ಸಿಟಿ ಕೆರೆ ತುಂಬೋದು. ಇವತ್ತು ಕೆರೆ ತುಂಬಿ ಹರಿಲಾಕತ್ತವ್ರಿ. ಪಕ್ಷಿ ಪ್ರಾಣಿಗೆ ನೀರು ಸಿಗ್ತಿದ್ದಿಲ್ಲ ರೀ ನಂಬಲ್ಲಿ. ಬಿಜಾಪುರ ಜಿಲ್ಲೆಗೆ ಪಕ್ಷಿ ಪ್ರಾಣಿಗೆ ನೀರು ಸಿಗ್ತಿದ್ದಿಲ್ಲ. ಅಂಥ ನೀರಿನ ಹರಿಕಾರ MB ಪಾಟೀಲ್ ಸಾಹೇಬರು ಎಲ್ಲ ಕೆಲಸ ಮಾಡ್ಯಾರ. MLA ಇದ್ದರು ಬಾಗವಾನವರು, ಅವರು ಎಲ್ಲ ರೋಡ್ ಗಿಡ್ ಮಾಡ್ಯಾರ. ಬಸನಗೌಡರು PWDಯಿಂದ ರೊಕ್ಕ ತಂದು, PWD ಮೊದಲೇ ಸ್ಯಾಂಕ್ಷನ್ ಆಗಿತ್ತು. ಅತ್ನಿಟ್ಟು ಗುಲ್ಬರ್ಗ ಟು ಮಿರಾಜೆ ಅದು ರೋಡ್ ಸ್ಯಾಂಕ್ಷನ್ ಆಗಿತ್ತು.
ಆ ರೋಡ್ ಕೆಲಸ ಮಾಡ್ಯಾರ. ಮತ್ತು ಅವ್ರು ಏನು ಮಾಡ್ಯಾರ, ತಮ್ಮ ಎಲ್ಲಿ ಬೇಕೋ ಅಲ್ಲಿ ಫಂಡ್ ಹಾಕಿ ಅಲ್ಲಿ ರೋಡ್ ಮಾಡ್ಕೊಂಡಾರ. ಹೆಂಗದಾವ ಒಂದು ತೊಡೆ ಸಾಯಿ ಪಾರ್ಕ್ದೊಳಗೆ ಎರಡೇ ಮುಸಲ್ರ ಮನೆ ಅದಾವ, ಎಲ್ಲ ಕಡೆ ರೋಡ್ ಮಾಡ್ಯಾರ, ಆ ರೋಡ್ ಮಾಡಿಲ್ಲ ಮನೆಗೆ ಅಲ್ಲಿನ ಮೆಂಬರ್ಗಳು. ಇಂಥವು ಕೆಲಸ ಆಗ್ಯಾವ, ನಿಮ್ಗೆ ನಾವು ಪ್ರೂಫ್ ಕೊಟ್ಟು ತೋರಿಸ್ತೀವಿ. ಸರಿ, ನಾನು ಬರತ್ತಿದ್ದು ಮೈನಾರಿಟಿ. ಸರಿ, ಈ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮೈನಾರಿಟಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡೋದಿಲ್ಲ, 2 ಮನೆ 3 ಮನೆ ಅದಂದ್ರೆ ಆ ಓಣಿ ಬಿಟ್ಟು ಬಿಡೋದು, ಉಳ್ಕಿ ಕಡೆ ಡೆವಲಪ್ಮೆಂಟ್ ಆಗುತ್ತೆ ಅನ್ನುವಂಥ ವಿಷಯಗಳಂತ ತಾವು ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ನಿಮ್ಮ ಹೋರಾಟ, ಒಂದು ಸೆಕೆಂಡ್, ಇದರ ಬಗ್ಗೆ ನಿಮ್ಮ ಪ್ರತಿಭಟನೆ, ಇದರ ಬಗ್ಗೆ ಇವೆಲ್ಲ ವಿಷಯಗಳನ್ನು ನೀವು ಮಾಡಿದ್ರ ಸರ್? ಎಲ್ಲ ಮಾಡೀವ್ರಿ. ಗಿಡ ಹಚ್ಚಿವಿ ರೋಡ್ ಮ್ಯಾಗ ಕೂತೀವಿ ರಾಡ್ಯಾಗ. ನೀವು ನಾ ಸುಳ್ಳು ಹೇಳಿಕತ್ತೀನಂದ್ರೆ ನಮ್ಮ ವಾರ್ಡ್ಗಳು ತರಿಸ್ತೀನಿ. ಈಗಾದರೂ ನಿಮ್ಗೆಲ್ಲ ಅರ್ಬಿಗ ರಾಡಿ ಹತ್ತುತನ ನಮಾಜ್ ಆಗ್ಲಿಕ್ಕತ್ತಿಲ್ಲ, ಚಲೋ ಮಂದಿ ಆ ರೋಡಲ್ಲಿಂದ ಹೋಗ್ಲಿಕ್ಕತ್ತಿಲ್ಲ. ನಮ್ಮ ವಾರ್ಡ್ಗಳು ತೋರಿಸ್ತೀನಿ ನಿಮ್ಗೆ. ನಾ ಸುಳ್ಳು ಹೇಳಿಕತ್ತೀನಂದ್ರೆ ನೀವು ನಾ ಹೇಳಲ್ಲಿ ಹೋಗಿ ನೀವು ನೋಡ್ರಿ. ಒಂದು ನೌಬಾಗ್ದೊಳಗೆ ಹೋಗ್ರಿ, ಒಂದು ಖಜಾನಗರಕ್ಕೆ ಹೋಗ್ರಿ, ಒಂದು ರಾಮನಗರಕ್ಕೆ ಹೋಗ್ರಿ, ಒಂದು ಪೇಟಿ ಬೌಡಿಗೆ ಹೋಗ್ರಿ, ಒಂದು ಶೆಡ್ಜಿ ಬಗೀಚಾಕ್ಕೆ ಹೋಗ್ರಿ, ಬಾಗಾಯತ್ ಗಲ್ಲಿಗೆ ಹೋಗ್ರಿ. ನಾ ನಿಮ್ಗೆ ಹೇಳಿಕತ್ತೀನಂದ್ರೆ ವಾರ್ಡ್ ನಂಬರ್ 34ಲಿಂದ 33ಲಿಂದ ಮದೀನಾ ನಗರ್ಲಿಂದ ವಾರ್ಡ್ ನಂಬರ್ 17 ತನಕ ಹೋಗ್ರಿ. ನಿಮ್ಗೆ ಎಲ್ಲಿ ನಿಮ್ಗೆ ಚಪ್ಪಲಿಗೆ ನಿಮ್ಮ ಪ್ಯಾಂಟಿಗೆ ರಾಡಿ ಹತ್ಲಿಕ್ಕಂದ್ರೆ ನಾನು ನೀವು ಅವಾಗ ಹೇಳಿ. ಸರಿ, ಈ ಎಲ್ಲ ವಾರ್ಡ್ದೊಳಗೆ ಎಲ್ಲ ಹಿಂದೂ, ಮುಸ್ಲಿಮ್, ಸಿಖ್, ಇಸಾಯಿ ಎಲ್ಲರೂ ಅದಾರ. ಅದ್ರಾಗ ಥೋಡೆ BJPನೂ ಅದಾವ್ರಿ. ಬರೇ ಕಾಂಗ್ರೆಸ್ ಅಂತಿಲ್ಲ, ದಳ ಅಂತಿಲ್ಲ, ಅದ್ರಾಗ ಥೋಡೆ BJPನೂ ಅದಾವೆ. ಎಲ್ಲ ಕಾಸ್ಟ್ ಅಂದ್ರೆ ಎಲ್ಲನೇ ಮಿಕ್ಸ್ ಇರ್ತೈತಿ. ಅವ್ರಿಗೆ ಯಾಕೆ ಅನ್ಯಾಯ ಮಾಡೋದು ಯಾಕೆ? ನೀವು ಹೋದ್ ತಗೊಳ್ಳೋ ಟೈಮ್ಗೆ ಎಲ್ಲ ಸಾರ್ವಜನಿಕ ಎಲ್ಲರೂ ಕೆಲಸ ಮಾಡ್ತೀನಿ ಅಂತೀರಿ. ಎಲ್ಲ ಉಣಿದ ಕೆಲಸ ಮಾಡಿರಿ. ಬಂದಿದ್ದು ಫಂಡ್ ಬೇರೆ ಓಣ್ಯಾಗ ಹಾಕೋದು, ಈ ಓಣಿಗಳಿಗೆ ನಾ ಮಾಡೋಂಗಿಲ್ಲ, ನಾನು ಬಲ್ಲಿ ಯಾಕೆ ಬರ್ತೀರಿ ನೀವು? ಮುಸಲ್ರು ದಾಡಿ ಟೋಪಿ ಮೊಹಮ್ಮದ್ ಗೆಟ್ ಔಟ್. ನಾ ಬೇರೆದೇನು ಮಾತಾಡೋಂಗಿಲ್ಲ. ಹಿಂಗೆ ಮಾತಾಡಿದ್ರೆ ಜನ ನಿಮ್ಗೆ ಹೋಟ್ ಹಾಕ್ಯಾರ. ಜನಕ್ಕೆ ಅವ್ರಿಗೆ ಏನು ಆಗ್ಲಿಕ್ಕತ್ತಿರಬೇಕು ಆ ರಾಡ್ಯಾಗ ತಿರ್ಗಾಡಕ್ಕೆ. ನೀವು ಹೋಗ್ರಿ, ಇಲ್ಲಿ ನೌಬಾಗ್ ಬಸ್ ಸ್ಟ್ಯಾಂಡ್ ಮುಂದೆ ನೌಬಾಗ್ದೊಳಗೆ ಗೇಟ್ಲಿಂದ ಆ ರೋಡ್ ನೋಡಿ ಬರ್ರಿ. ನೀವು ನೀರು ಹಿಂಗೆ ಬಂದು ಸುಲುಪಾಗಿ ಹಿಂಗೆ ನಿಂತು ಬಿಡ್ತೈತಿ. ಆ ಮನೆಯವ್ರು ಏನು ಮಾಡ್ಬೇಕಲ್ಲಿ? ಯಾರು ಅದಾರ ರೀ? ಅಲೆಕ್ಸಾಂಡರ್, ಶಶಿಕಾಂತ್ ಗೌಡ ಮತ್ತು ನಮ್ಮ ಇಂಜಿನಿಯರ್ ಅದಾರ ರೀ. ಮೈನಾರ್ಟಿ ಇದಿಲ್ಲ ರೀ. ಮುಂದೆ ರೆಡ್ಡಿ ಅವ್ರ ಮನೆ ರೀ, ಕಿರ್ಚನ್ ಅವ್ರ ಮನೆ, ಅವ್ರು ಎಲ್ಲ ರೆಡ್ಡಿ ಅವ್ರ ಮನೆಗಳು ಅದಾವ್ರಿ ಅಲ್ಲಿ ಮುಂದೆ. ಅದ್ರ ಬಿಟ್ಟು ಮೈನಾರ್ಟಿ ಅಂದ್ರೆ ಅಲ್ಲಿ ಎಲ್ಲ ಹಿಂದೂ ಗಿಂದು ಎಲ್ಲ ಮಿಕ್ಸ್ ಅದ. ಆ ರೋಡರೇ ನೋಡಿ ಬರ್ರಿ ನೀವು. ಬಸ್ ಸ್ಟ್ಯಾಂಡ್ ಮುಂದೆ ನೌಬಾಗ್ದೊಳಗೆ ತಾಜೋದ್ದೀನ್ ಹೋಟೆಲ್ ಮುಂದಿನ ರೋಡ್ ನೋಡಿ ಬರ್ರಿ. ಯಾಕೆ ದ್ವೇಷ ಅವ್ರಿಗೆ ಮೈನಾರಿಟಿ ಅಂದರೆ? ಮೈನಾರಿಟಿ ನಮ್ಗೆ ಹೊಟ್ಟು ಹಾಕಂಗಿಲ್ಲ. ಯಾಕಂದರೆ ಅವರು ದಳದೊಳಗಿದ್ದರು, ಟೊಬ್ಗೆ ಹಾಕ್ಕೊಂಡು ಸಿರ್ಕೊಂಬ ಹಾಕ್ಕೊಡಿದ್ರು, ಮಟನ್ ತಿಂದರು. ನನಗೆ ಹೊಟ್ಟು ಹಾಕಿಲ್ಲ. ಆಮೇಲೆ ಅದಕ್ಕೆ ಅವರು ಬೈಕೋತ್ BJPಗೆ ಬಂದರು. ಈಗ BJPಲಿಂದನೂ ಒದ್ದು ಹೊರಗೆ ಹಾಕ್ಯಾರ. ಇದೇ ವಿಷಯಗಳನ್ನು ಆ ಸಂದರ್ಭದಲ್ಲಿ ಆಗ್ತಿತ್ತು ಹೋಗ್ತಿತ್ತು. ಅದು ಎರಡನೇ ವಿಷಯ. ಮೈನಾರಿಟಿ ವೋಟ್ ಹಾಕಿಲ್ಲ ಅನ್ನೋದು ಏನು ಎವಿಡೆನ್ಸ್ ಇದೆ ಅವ್ರ ಹತ್ರ? ಅವರು ಭೂತ್ ನೋಡ್ತಾರೆ, ಹೇಳ್ತಾರೆ ನಿಮ್ಗೆ. ಒಂದು ಭೂತದೊಳಗೆ 100ಕ್ಕೆ 100 ಒಂದು ವೋಟ್ ನನಗೆ ಬಂದಿಲ್ಲ. ಈಗ ಯಾವ ವೋಟ್ ಎಷ್ಟು ಬಿದ್ದಾವ ಅನ್ನೋದು ಗೊತ್ತಾಗ್ತೈತಿ. ಸರಿ, ಇದು ಮಾತು ಹೇಳ್ತಾರವರು. ಇದೇ ಸಿಟ್ಟು ಈ ಮುಸ್ಲಿಮ್ಸ್ ಮಹಿಳೆಯರ ಮೇಲೆ ಯಾಕೆ, ಮಕ್ಕಳ ಮೇಲೆ ಯಾಕೆ ತರಾಕತ್ತಾರೆ? 5 ಲಕ್ಷ ಹಿಂದೂ ಹುಡುಗರು ಮುಸ್ಲಿಮ್ಸ್ ಹುಡುಗರನ್ನ ಮದುವೆ ಆದರೆ 5 ಲಕ್ಷ ನಾನು ಕೊಡ್ತೇನೆ ಅನ್ನೋಂಥ ವಿಷಯಗಳನ್ನು ಮಾತಾಡ್ತಾರೆ. ಇದೇ ಪ್ರಶ್ನೆ ನಾನು ಧಾರವಾಡದಲ್ಲಿ ಪ್ರಮೋದ್ ಮುತಾಲಿಕ್ ಅವ್ರಿಗೂ ಕೂಡ ನಾನು ಕೇಳಿದ್ದೇನೆ. ಪ್ರಮೋದ್ ಮುತಾಲಿಕ್ ಅವ್ರಿಗೆ ನನಗೇನು ಕೇಳಿದೆ, 5 ಲಕ್ಷ ಕೊಡ್ತೇನೆ ಅನ್ನೋದು ಇದೇ ಬಡು ಬಗ್ಗರ ಮದುವೆಗೆ ಕೊಡ್ರಲ್ಲ. ಹಿಂದೂ ಹುಡುಗರು ಮುಸ್ಲಿಮ್ಸ್ ಹುಡುಗರಿಗೆ ಹಾಕಬೇಕು. ಅವ್ರವ್ರ ಸ್ವತಂತ್ರ. ಅದು ಒಂದು ಸೆಕೆಂಡ್, ಅವ್ರವ್ರ ಪ್ರೀತಿ ವಿಶ್ವಾಸ ಅವ್ರು ಮಾಡ್ಕೊತಾರೋ ಬಿಡ್ತಾರೋ ಎರಡನೇ ವಿಷಯ. ಮಾಡಲೇಬೇಕಂತೇಳಿ ಇದು ನೀವು ಒತ್ತಾಯ ಪ್ರೋತ್ಸಾಹ ಮಾಡೋದು, ಹಿಂದೂ ಹುಡುಗರನ್ನು ಮುಸ್ಲಿಮ್ಸ್ ಹುಡುಗಿಯರನ್ನು ಪ್ರೀತಿ ಮಾಡೋದು, ಅವರು ಸ್ನೇಹ ಸಂಬಂಧದಲ್ಲಿ ಇದ್ದಿರ್ತಕ್ಕಂಥವ್ರನ್ನ ಈ ರೀತಿ ನೀವು ತೊಗೊಂಬಂದು ಹಾಕೋದು, ಈ ರೀತಿ ಆರೋಪ, ಈ ರೀತಿ ಸಿಟ್ಟು ಮೈನಾರಿಟಿಯವ್ರ ಮೇಲೆ ಪ್ರತ್ಯೇಕವಾಗಿ ಯಾಕೆ ಸರ್?
ಪ್ರೀತಿ ಮಾಡೋರ್ಗೆ ಜಾತಿ ಇರಂಗಿಲ್ಲ. ಫಸ್ಟ್ ಅವರು ಪ್ರೀತಿ ಇರ್ತೈತಿ. ಈ ರಾಜಕಾರಣಿಗಳು ಬಡವ್ರಿಗೆ ಲಗ್ನ ಒಂದು 100, 200, 500 ಲಗ್ನ ಮಾಡಲಿಲ್ಲ. ಅವರು ಸಿದ್ಧ ಸಿರಿಲಿಂದ ರೊಕ್ಕ ಕೊಡ್ತೀನಿ ಅದು ಕೊಡ್ತೀನಿ ಅಂತಾರೆ. ಯಾರು ರೊಕ್ಕವು? ಸಿದ್ಧ ಸಿರಿಯಲ್ಲರೆ ಕೊಡಲಿ, ಎಲ್ಲಿಂದರೆ ಕೊಡಲಿ. ಅವರು 5 ಲಕ್ಷ ಕೊಡ್ತೀನಿ ಅಂದಾರೆ. ನಾವು 1 ಕೋಟಿ 11 ಲಕ್ಷ ರೂಪಾಯಿ ಕೊಡ್ತೀವಿ ಅವ್ರು ಒಬ್ಬರಿಗೆ. ನಾವು ಉಳ್ಕಿ ಜಾತಿ ಎಲ್ಲ ನಾವು ಅಣ್ಣತಂಬ್ರದೀವಿ, ಎಲ್ಲ ಸಹೋದರು ನಮ್ಮ ಸಹೋದರಿ ಇದ್ದಾಗ. ಉಳ್ಕಿ ಜಾತಿಯವ್ರಿಗಿಲ್ಲ, ಬಸನಗೌಡ್ರಿಗೆ ಹೇಳ್ತೀವಿ 1 ಕೋಟಿ 11 ಲಕ್ಷ ರೂಪಾಯಿ ನಾವು ಕೊಡ್ತೀವಿ. ಚಂದ ಎತ್ತಿ ನಮ್ಮ ಮೈನಾರಿಟಿ ಬಳಿ ಚಂದ ಎತ್ತೀವಿ, ಎತ್ತಿ ನಾವು ನಿಮ್ಗೆ ಕೊಡ್ತೀವಿ. ನಿಮ್ಮದೇ ಹುಡುಗಿ ಒಂದು ಮುಸಲ್ರಿಗೆ ಯಾರ್ದಾರೆ ಕೊಡ್ರಿ. ಈಗ ನಾವು ಬೇರೆ ಹೇಳವಿದ್ದೆ ಅದು ಚಲೋ ಇಲ್ಲ. ಮತ್ತೊಮ್ಮೆ ಅವ್ರು ಹೇಳಿದ್ರೆ ಆ ಮಾತು ಅವ್ರನ್ನ ಹೇಳ್ತೀನಿ. ಸರಿ, ಈ ಖಾದ್ರಿ ವಕೀಲರು ಇದೇ ವಿಷಯದ ಬಗ್ಗೆ ಮಾತಾಡ್ತಾರೆ. ನಿಮ್ಮ ಮಗಂದು ಎಂಗೇಜ್ಮೆಂಟ್ ಆಗೈತಿ. ಹೌದು, ಅವ್ರಿಗೆ ಮತ್ತು ನಮ್ಮ ಅಕ್ಕಂಗಾರಿ. ಅಲ್ಲ, ಒಂದು ಸೆಕೆಂಡ್ ಸರ್ ಕಂಪ್ಲೀಟ್ ಮಾಡ್ಬಿಡ್ತೀನಿ ನಾನು. ಖಾದ್ರಿ ವಕೀಲರು ಹೇಳ್ತಾರೆ, ನಿಮ್ಮ ಮಗನ ಎಂಗೇಜ್ಮೆಂಟ್ ಆಗೈತಿ, ಎಂಗೇಜ್ಮೆಂಟ್ ಮುರಿಸ್ಕೋರಿ. ನಮ್ಮಲ್ಲಿ ಒಂದು ಹುಡುಗಿನ ಆ ಎಂಗೇಜ್ಮೆಂಟ್ ಆಗಿದ್ದ ನಿಮ್ಮ ಸೊಸಿನ ನಮ್ಮಲ್ಲಿ ಹುಡುಗನ ಕೊಡ್ರಿ, ನಾವು 1 ಕೋಟಿ ಕೊಡ್ತೀವಿ ಅಂತ ಅವ್ರು ಅಂದರು. ನೀವು 1 ಕೋಟಿ 11 ಲಕ್ಷ ಅಂದ್ರಿ. ಆಮೇಲೆ ಅವ್ರ ಮಿಸ್ಸಸ್ಸಿನ ಬಗ್ಗೆನೂ ಕೂಡ ಇವ್ರು ಮಾತಾಡಿದರು ಖಾದ್ರಿ ವಕೀಲರು. ಹೌದ್ರಿ. ಫಸ್ಟ್ ಯಾರು ಬೈದಾರ್ರಿ ಸಾಹೇಬ್ರ? ತಪ್ಪ ಇದ್ರೆ ಹೇಳ್ರಿ. ನಾ ಕ್ಯಾಂಡಿಡೇಟ್ ಅದೀನಿ, ನನಗೆ 100 ಸರ್ತಿ ಬೈರಿ, ನಾನು ನಿಮ್ಗೆ 100 ಸರ್ತಿ ಉತ್ತರ ಹೇಳ್ತೀನಿ. ನಮ್ಮ ಸಮಾಜ ಏನು ಮಾಡೈತ್ರಿ? ಅಕ್ಕಂಗ್ಯಾರು ಅಣ್ಣತಮ್ಮರು ಎಲ್ಲ ಅಂತ ನಾವು ಬಾಳ್ತೀವಿ. ನಮಗೆ ಸಮಾಜ ಹೆಣ್ಮಕ್ಳಿಗೆ ನೀವು ಎತ್ಕೊಂಡು ಹೋಯ್ರಿ 5 ಲಕ್ಷ ಕೊಡ್ತೀನಿ. ಏನು ನಿಮಗೆ ಮಾತಾಡಕ್ಕೆ ಬರ್ತೈತಿ? ಏನು ನಮ್ಗೆ ಬಾಯಿ ಹೊಲ್ದಾರ? 1 ಮಾತಾಡಿದ್ರೆ 100 ಮಾತಾಡ್ತೀವಿ ನಾವು. ಅವರು ಬರೇ ನಮ್ಮ ಸಮಾಜಿಗೆ ಹಾಕ್ರಿ. ನೀವು ನಿಮ್ಗೆ ಹೊರಗೆ ಹಾಕಿದ್ದವ್ರು ಯಡಿಯೂರಪ್ಪ ವಿಜೇಂದ್ರ ಅದಾರ, ಅವ್ರಿಗೆ ಬೈರಿ, ನಿಮ್ಮ ಪಾರ್ಟಿಯವ್ರಿಗೆ. ನಮ್ಮ ಸಮಾಜಕ್ಕೆ ನೀವು ಇದರ ಮ್ಯಾಗ 1 ಬೈದ್ರೆ 100 ನಾವು ಬೈಯವರು. ಅದು ಮುಂದೆ ಏನಾಗ್ತೈತಿ? ನಮ್ಮ ಮ್ಯಾಗ ಅವ್ರು ಕೇಸ್ ಮಾಡಲಿ, ಅವ್ರ ಮ್ಯಾಗ ನಾವು ಕೇಸ್ ಮಾಡ್ತೀವಿ. ನಾವು ಮಾಡೋದು ಬಸನಗೌಡ್ರಿಗೆ ಒಬ್ಬವ್ರಿಗೆ. ಅವ ನಮ್ಮ ಸಮಾಜಕ್ಕೆ ಬೈದ್ರಂದ್ರೆ ನಾವು ಅವ್ರೊಬ್ಬರಿಗೆ ಬೈತೀವಿ. ಉಳ್ಕಿದವ್ರು ಅವ್ರ ಅಣ್ಣತಮ್ಮರಿಗೂ ನಾವು ಬೈಯಂಗಿಲ್ಲ. ಯಾರಿಗೆ BJPಲಿಂದರೆ ಅವ್ರಿಗೆ ಒದ್ದು ಹೊರಗೆ ಹಾಕ್ಯಾರ ಅವ್ರಿಗೆ ಬೈಯಂಗಿಲ್ಲ, ಅವ್ರಿಗೆ ಬೈಯವ್ರು. ಸರಿ, ನಮ್ಮ ಸಮಾಜಕ್ಕೆ ಯಾಕೆ ಬೈಬೇಕು? ಸರಿ, ಈ ಕಿಚ್ಚು ಹತ್ತಿದ್ದು ಕೊಪ್ಪಳ ಜಿಲ್ಲೆಯಿಂದ. ಅಲ್ಲಿ ಒಬ್ಬ ಯುವಕ ಮುಸ್ಲಿಮ್ಸ್ ಯುವತಿಯನ್ನು ಇಷ್ಟಪಟ್ಟಿದ್ದಾನೆ, ಮದುವೆ ಆಗಲಿಕ್ಕೆ ಹೊಟ್ಟಿದ್ದಾನೆ ಅನ್ನೋ ಸಂದರ್ಭದಲ್ಲಿ ಅವರು ಬರಬರವಾಗಿ ಅವನ ಹತ್ಯೆ ಮಾಡಿದರು. ಅದು ತಪ್ಪಲ್ವಾ ಸರ್? ಈ ಮಾತಾಡಿದ್ದು ನೀವು ತಪ್ಪಂತ ನೀವು ಅಂತೀರಿ. 1 ಸೆಕೆಂಡ್, ಈ ಮಾತಾಡಿದ ಮಾತನ್ನು ನೀವು ತಪ್ಪಂತೀರಿ. ಅಲ್ಲಿ ಮುಸ್ಲಿಮ್ಸ್ ಹುಡುಗಿನ ಪ್ರೀತಿ ಮಾಡಿದ್ದಕ್ಕೆ ಆ ಒಂದು ಹಿಂದೂ ಹುಡುಗನ ಬರಬರವಾಗಿ ಹತ್ಯೆ ಮಾಡಿದರು. ಅದು ತಪ್ಪಲ್ವಾ? ಇದು ತಪ್ಪಾದರೆ ಅದು ತಪ್ಪಲ್ವಾ? ಅದು ಸರಿಯಾಗಿದ್ರೆ ಇದು ಸರಿ ಅಲ್ವಾ? ಇಲ್ಲ, ಅವರು ಇಬ್ಬರು ಪ್ರೀತಿ ಮಾಡಿ ಇಬ್ಬರು ತಪ್ಪು ಮಾಡ್ಯಾರ. ಅವ್ರಿಗೆ ಆ ಹುಡುಗಿಗೆ ಹೊಡಿಬಾರ್ದಿತ್ತು. ಇವರು ಆ ಹುಡುಗಿಗೆ ಬೈಬೇಕು. ನಮ್ಮ ಸಮಾಜಕ್ಕೆ ಯಾಕ್ರಿ? ನಮ್ಮ ಸಮಾಜ ಏನು ಮಾಡೈತಿ? ಅವ್ರದ್ದೇನು ಅಲ್ಲಿ ಕೆಲಸ ಹೋಗಿ ಬೈಯೋದು? ನಾನು ಬೈರಿ, ನಾನು ನಿಮ್ಮ ಅಪೋಸಿಟ್ ಇರ್ತೀನಿ. ನಾನು ನಿಮ್ಗೆ ಎದ್ರ ಬದ್ರ ಅದೀನಿ. ನಿಮ್ಗೆ ನಾ ಉತ್ತರ ಕೊಡ್ತೀನಿ, ನೀವು ನನಗೆ ಬೈರಿ. ನಾನು ಸಮಾಜಕ್ಕೆ ಯಾಕೆ? ಸಮಾಜ ಅವ್ರಿಗೆ ಏನು ಎಲ್ಲರೂ ನಾವು ಬಾಳೋರೈತಿ. ಏನು ಅವ್ರು ಬೈದಾರಂತೆ ನಾವು ಬೈಲಿಕ್ಕತ್ತೀವಿ ರೀ. ನಾವೇನು ಹುಚ್ಚರಿಲ್ಲ. ಯಾಕೆ? ಅಲ್ಲಿ ಅದು ಅವ್ರದ್ರ ಪ್ರೀತಿ ಅದ. ಪ್ರೀತಿಗೆ ಯಾರೇ ಅಡ್ಡ ಬಂದಾರ, ಹುಡುಗಿ ಮನೆಯವ್ರೇ ಅಡ್ಡ ಬಂದಾರ, ತಪ್ಪದ. ಸಾಮೂಹಿಕದ ಯಾರಿಗೆ ಪ್ರೀತಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಪ್ರೀತಿ ಹುಚ್ಚಿರ್ತೈತಿ, ಕುಡ್ಡಿರ್ತೈತಿ, ಏನೂ ಅದಕ್ಕೆ ಗೊತ್ತಿರಂಗಿಲ್ಲ. ಪ್ರೀತಿ ಆದ್ಮ್ಯಾಗ ಅವ್ರಿಗೆ ಏನು ಬೇಕಾದ ಎಷ್ಟು ಮಂದಿ ಸತ್ತಿಲ್ರಿ ಕುಡಿ. ಅವ್ರ ಇಚ್ಛಾ ರೀ. ನಿಮ್ಮ ಇಚ್ಛಾ ನನಗೆ ಬರ್ತೈತಿ, ನನ್ನ ಇಚ್ಛಾ ನಿಮ್ಗೆ ಬರ್ತೈತಿ. ಮತ್ತು ಅದು ಬಿಟ್ಟು ನೀವು ನಮ್ಮ ಸಮಾಜಕ್ಕೆ ಹೋಗಿ ನಮ್ಮ ಅಕ್ಕಂಗ್ಯಾರು, ನಮ್ಮ ಮಕ್ಕಳು, ನಮ್ಮ ಹುಡುಗರು, ನಮ್ಮ ಎಲ್ಲ ಸಮಾಜಕ್ಕೆ ಬೈತೀರ ಅಂದ್ರೆ ಏನು ನಿಮ್ದು? ಏನು ನಾವು ತಿಂದೀವಿ ಉಂಡೀವಿ? ಯಾಕೆ ನಮ್ಮ ಸಮಾಜ ಅವ್ರಿಗೆ ಬೈಬೇಕು ನೀವು? ಮತ್ತು ನೀವು ಬೈದ್ರೆ, ನೀವು ಒಮ್ಮೆ ಬೈದ್ರೆ ನಾವು ಹಸತ್ತಿ ಬೈಯವರು. ಮುಂದೆ ಏನಾಗ್ತೈತಿ ಆಗ್ತೈತೆ ಅದು. ಮತ್ತು ನಾವು ಎಲ್ಲ ಸಮಾಜ ಒಂದೇ. ಸಮಾಜಕ್ಕೆ ಬೈಬೇಡ್ರಿ. ನಾವು ಬೈದರು ಬಸನಗೌಡರು ಒಬ್ಬಂಗೆ ನಾವು ಇಲ್ಲಿ ಬೈದಿಲ್ಲ. ನಾವು
ಮುಂದೆ ನಮ್ಗೆ ಅವ್ರು ಬೈತಾರೆ, ನಾವು ಅವ್ರು ಬೈತೀವಿ. ಕೊನೆಯದಾಗಿ ಸಮಯದ ವಿಚಾರ ಮಾಡುತ್ತಾ ನಾನು ಸಂದರ್ಶನ ಅಂತ್ಯಕ್ಕೆ ಹೋಗ್ತಾ ಇದ್ದೆ. ನನ್ನ ಕೊನೆ ಪ್ರಶ್ನೆ, ಅಬ್ದುಲ್ ಹಮೀದ್ ಮುಷ್ರೀಫ್ ಅವರ ಹೋರಾಟ, ನಾನು ಅವರ ಅಪೋಸಿಟ್ಗೆ ನಿಂತಿದ್ದೇನೆ, ಅವರು ನನಗೆ ಬೈಲಿ, ನಾನು ಅವ್ರ ಸಮಾಜಕ್ಕೆ ಬೈತಾ ಇಲ್ಲ, ನಾನು ಯತ್ನಾಳ್ಗೆ ಮಾತ್ರ ಬೈತಾ ಇದ್ದೇನೆ, ಅವರು ನಾನು ಒಬ್ಬನಿಗೆ ಮಾತಾಡಲಿ, ನನ್ನ ಸಮಾಜಕ್ಕೆ ಯಾಕೆ ಬರ್ತಾ ಇದ್ದಾರೆ ಅನ್ನುವಂಥ ವಿಷಯಗಳನ್ನು ತೆಗೆದ್ರಿ. ಇದ್ರ ಜೊತೆ ಈ ಹೋರಾಟ, ನನ್ನ ಕೊನೆಯ ಪ್ರಶ್ನೆ, ಈ ಹೋರಾಟ ಎಲ್ಲಿವರೆಗೆ ಹೋಗಬಹುದು? ಅವರು ಎಲ್ಲಿವರೆಗೂ ನಮ್ಗೆ ಬೈತಾರೆ ಅಲ್ಲಿವರೆಗೂ ನಾವು ಬಿಡಂಗಿಲ್ಲ. ಈಗ ಬರೀ ಮರ್ಯಾದಿಲಿಂದ ನಾವು ಅವ್ರಿಗೆ ಮಾತಾಡ್ಲಿಕ್ಕತ್ತೀವಿ. ನಾವು ನಮ್ಗೆ ಒಂದು ನೀವು ಬೈದ್ರಿ, ನಾವು 10 ಬೈಯುತನ ಬಿಡಂಗಿಲ್ಲ. ಯಾಕ್ರಿ ಅವ್ರದ್ದು ತಿಂದೀವಿ ಉಂಡೀವಿ. ಸರ್, ಈ ಬೈಯುವುದರಿಂದ ಮಾಡೋದ್ರಿಂದ ನ್ಯಾಯ ಸಿಗೋದಿಲ್ಲ. ನ್ಯಾಯ ದೇವತೆ ಮತ್ತು ನ್ಯಾಯಾಂಗ, ಇಲ್ಲಿ ನಿಮ್ಮ ಸರ್ಕಾರ ಇದೆ, ಇಲ್ಲಿ ನಿಮ್ಮ ಶಾಸಕರಿದ್ದಾರೆ, ಜಿಲ್ಲಾ ಉಸ್ತುವಾರಿ ಇದ್ದಾರೆ, 8ರಲ್ಲಿ 7 ಜನರು ನಿಮ್ಮವರಿದ್ದಾರೆ, ಜಿಲ್ಲಾ ಉಸ್ತುವಾರಿ MB ಪಾಟೀಲ್ ಇರ್ತಾರೆ. ನ್ಯಾಯಾಂಗ ಏನು ಮಾಡ್ತಾ ಇದೆ ಸರ್? ನ್ಯಾಯಾಂಗ ಹತ್ರ ನೀವು ನ್ಯಾಯಾಂಗದೊಳಗೆ ನಾವು ಕೇಸ್ ಹಾಕ್ತೀವಿ ರೀ, ತಪ್ಪು ತಿಳಿಬೇಡ್ರಿ. ಇಲ್ಲಿ FR ಮಾಡಿರ್ತೀವಿ, ಅಲ್ಲಿ ಬೆಂಗ್ಳೂರಿಗೆ ಹೋಗಿ ಕೇಸ್ ಹಾಕ್ಬಿಡ್ತಾರೆ. ಬೆಂಗ್ಳೂರಿಗೆ ಒಂದು ಹೋಗಿ ಅಲ್ಲಿಂದ ಒಂದು ನೋಟಿಸ್ ಕೊಡ್ತಾರೆ, ನಾವು ಒಂದು ವಕೀಲ್ಗೆ ಹಾಕಿ ಮತ್ತು ನಾವು ನೋಟಿಸ್ ಮಾಡಬೇಕು. ಇದು ಯಾಕೆ ಮಾಡ್ಕೊತ ಕುಂದಿರಬೇಕು? ಏನಾಗ್ತೈತಿ ಅದರ ಬದರ ಆಗ್ತೈತಿ. ನಾವು ಏನು ಅವ್ರು ನಮ್ಗೆ ನಿಮಗೆ ನ್ಯಾಯಾಂಗದ ಮೇಲೆ ಭರವಸೆ ಇಲ್ಲ ಸರ್? ಇಲ್ಲ, ಭರವಸೆ ಅದ ರೀ. ಎಷ್ಟು ದಿವಸ ಒಂದು ಬೈತಾರೆ, ದಿವಸ ಒಂದು ಕೇಸ್ ಮಾಡೋದು. ನಮ್ಮದು ಇದು ಅಂಬೇಡ್ಕರ್ ಸಾಹೇಬರು ಸಂವಿಧಾನ ಬರೆದಿದ್ದತೆ. ಈ ಸಂವಿಧಾನ ಒಳಗೆ ನಾವು ಎಲ್ಲರೂ ನಡಿಬೇಕು. ಸಂವಿಧಾನ ಏನು ಹೇಳ್ತೈತಿ ಅದು ನಾವು ಮಾಡಬೇಕು. ಅದು ಬಿಟ್ಟು ನಾವು ಬೈಯೋದು ಅವ್ರಂಗೆ ನಾವು ಚಿಲ್ಲರ ಆಗಬಾರ್ದು, ಅದು ಮಾಡಬೇಡ ಅಂತ ನಾವು ರಿಕ್ವೆಸ್ಟ್ ಮಾಡ್ಲಿಕ್ಕತ್ತೀವಿ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಮತ್ತು ಈ ಸಂದರ್ಶನ ಸುಮಾರು 1 ತಾಸಿನ ಹತ್ತತ್ರದಲ್ಲಿ ಹೋಗಿದೆ. ಆದರೆ ಇದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇದಕ್ಕೆ ಮತ್ತೊಮ್ಮೆ ಬರ್ರಿ, ಸಮಯ ಸಿಗುವಂಥ ಪ್ರಯತ್ನ ಮಾಡ್ತೀವಿ. ಮತ್ತು ಹೋಟ್ ಚೋರು ವಿಷಯದಲ್ಲಿ ರೂಪದಲ್ಲಿ ನೀವೇ ಶಾಸಕರು, ಆದರೆ ಆಗಲಿಲ್ಲ ನೀವು ಶಾಸಕರು. ದಾಖಲಾತಿ ಪ್ರಕಾರ ವೋಟಿಂಗ್ ಮುಖಾಂತರ ಅವ್ರು ಶಾಸಕರಾಗಿದ್ದಾರೆ. ಆ ಕಳ್ಳತನ ಹಿಡಿದಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಶಾಸಕರಾಗಿದ್ದಾರೆ. ಇವೆಲ್ಲ ವಿಚಾರವನ್ನು ನ್ಯೂಸ್ ಆಫ್ 43 ಇಂಡಿಯಾ ಮುಖಾಂತರ ಹಂಚಿಕೊಂಡಿದ್ದಕ್ಕೆ ಮತ್ತು ನಿಮ್ಮ ಸಮಯವನ್ನು ಮಾಡಿಕೊಟ್ಟಿದ್ದಕ್ಕೆ, ಮತ್ತೊಮ್ಮೆ ಬರುವಂಥ ದಿನಮಾನದಲ್ಲಿ ಮತ್ತು ನಿಮಗೋಸ್ಕರ ಈ ಸಂದರ್ಶನ ಮುಗಿಸ್ಲಿಕ್ಕೆ ನಾನು ಯಾಕೆ ಇಷ್ಟು ತಡಬಡ ಮಾಡ್ತಾ ಇದ್ದಾರೆ ಅಂದರೆ, ನಿಮಗೋಸ್ಕರ ಸುಮಾರು ಜನರು ಕಾಯ್ತಾ ಇದ್ದಾರೆ ಹೊರಗಡೆ. ಮತ್ತು ಅಬ್ದುಲ್ ಹಮೀದ್ ಮುಷರೀಫ್ ಅವರು ಅಂದರೆ ಸುಮಾರು ಜನ ಫ್ಯಾನ್ ಫಾಲೋವರ್ಸು ಮತ್ತು ಅನೇಕ ವಿಷಯಗಳ ಬಗ್ಗೆ ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಹೊರಗಡೆ ಚೇಂಬರ್ನಲ್ಲಿ ಕಾಯ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾನು ಸಂದರ್ಶನ ಅಂತ್ಯ ಮಾಡ್ತಾ ಇದ್ದೇನೆ. ಇಷ್ಟೊತ್ತಿವರೆಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಕೊನೆಯದಾಗಿ ನಮ್ಮ ನ್ಯೂಸ್ ಆಫ್ 43 ಇಂಡಿಯಾ ಮತ್ತು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರ ಇವೆಲ್ಲ ವಿಷಯಗಳ ಬಗ್ಗೆ ನಾವೇನು ಗ್ರೌಂಡ್ ವರ್ಕಿಂಗ್ ಮಾಡ್ತಾ ಇದ್ದೀವಿ, ಈ ಗ್ರೌಂಡ್ ವರ್ಕಿಂಗ್ ಸಂದರ್ಭದಲ್ಲಿ ಇವೆಲ್ಲ ಕ್ಷೇತ್ರ ಜನತೆಗೆ ಮತ್ತು ವಿಶೇಷವಾಗಿ ಒಂದು ಅಲ್ಪಸಂಖ್ಯಾತರ ಮುಖಂಡರಾಗಿ ಇಡೀ ಕರ್ನಾಟಕದಲ್ಲಿ ಇದ್ದಿರ್ತಕ್ಕಂಥ ಅಲ್ಪಸಂಖ್ಯಾತರ ಮುಖಂಡರಿಗೆ, ಯುವಕರಿಗೆ, ಯುವತಿಯರಿಗೆ ಈ ಪ್ರೀತಿ, ಪ್ರೇಮ, ಹುಚ್ಚು, ಕಲ್ಪನೆ ಇವೆಲ್ಲ ವಿಷಯಗಳ ಬಗ್ಗೆ ಒಂದು ಸಂದೇಶ ನೀಡುವುದಾದರೆ, ಇಲ್ಲಿ ವಿಜಯಪುರ ನಗರದ ಡಿಫಿಡೇಟ್ ಅಭ್ಯರ್ಥಿ ಅಲ್ಲ, ಅಬ್ದುಲ್ ಹಮೀದ್ ಮುಷ್ರೀಫ್ ಅವರು ಒಬ್ಬರು ಅಲ್ಪಸಂಖ್ಯಾತರ ನಾಯಕರು, ಒಂದು ಅಲ್ಪಸಂಖ್ಯಾತರ ಮುಖಂಡರಾಗಿ ಏನು ಇದು ಹುಚ್ಚು ಕಲ್ಪನೆ ಇದೆ, ಹಿಂದೂ ಹುಡುಗಿಯರ ಮದುವೆ ಆದರೆ, ಹಿಂದೂ ಹುಡುಗರು ಮುಸ್ಲಿಮ್ಸ್ ಹುಡುಗಿಯರ ಮದುವೆ ಆದರೆ 5 ಲಕ್ಷ ಕೊಡ್ತೀವಿ, ನೀವು ಹಿಂಗಾದರೆ ನಾವು 1 ಕೋಟಿ 11 ಲಕ್ಷ ಕೊಡ್ತೀವಿ, ಈ ಎಲ್ಲ ಹುಚ್ಚು ಕಲ್ಪನೆಗೆ ಏನಿದೆ ಇವೆಲ್ಲದಕ್ಕೂ ಕೂಡ ತಡೆ ಆಗದೆ ನಿಲ್ಲಲಿಕ್ಕೆ ನಿಮ್ಮ ಮುಖಾಂತರ ಒಂದು ಸಂದೇಶ ನೀಡೋದಾದರೆ ಆ ಸಂದೇಶ ಏನು ನೀಡಲಿಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ ಎಲ್ಲ ಜನತೆಗೆ ನಮಸ್ಕಾರ. ಯಾಕಂದ್ರೆ ಇದು ರಾಜಕೀಯ ಸಲುವಾಗಿ 5,000 ಕೊಡ್ತೀನಿ, 1 ಕೋಟಿ 11 ಲಕ್ಷ ಕೊಡ್ತೀನಿ, ಬಸನಗೌಡ್ರಿಗೆ ಒಬ್ಬರಿಗೆ ಹೇಳೀನಿ, ನೀವು ಯಾರು ಬಸನಗೌಡ್ರ ಮಾತು ಕೇಳಿ ಅವ್ರೇನು ರೊಕ್ಕ ಕೊಡೋಂಗಿಲ್ಲ, ಅದು ಏನು ಆಗಂಗಿಲ್ಲ, ಸುಳ್ಳು ಮಾತದ. ನಾನು ಬಲ್ಲಿ 200 ಮಂದಿ ಬಂದಾರೆ, ನಮ್ಗೆ 5-5 ಲಕ್ಷ ರೂಪಾಯಿ ಕೊಡಸ್ರಿ ಅಂತ. 2-2 ಲಕ್ಷ ರೂಪಾಯಿ ಕೊಡೋರ್ಸಂದ್ರೆ ಲಗ್ನ ಆದವ್ರು ಅದಾರಿ ಅವರು ಎಲ್ಲ ಕಾಸ್ಟ್ ಅವ್ರು ಅದಾರೆ. ಅದು ಹಂಗೆ ಮಾಡಬೇಡ್ರಿ, ನೀವು ತಪ್ಪು ಕಲ್ಪನೆಗೆ ಹೋಗಬೇಡ್ರಿ. ನಿಮ್ಮ ಕಾಸ್ಟ್ ನೀವು ಎಲ್ಲರೂ ಒಕ್ಕಟ್ಟಾಗಿ ನಾವು ಸೋದರಾಗಿ ಇರೋಣ ಅಂತ ಎಲ್ಲರಿಗೂ ನಾವು ವಿನಂತಿ ಮಾಡ್ತೀನಿ. ಮತ್ತೊಮ್ಮೆ ನಮಸ್ಕಾರ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು ಅಬ್ದುಲ್ ಹಮೀದ್ ಮುಷರೀಫ್ ಅವರೇ. ಇಷ್ಟೊತ್ತಿವರೆಗೆ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಮತ್ತು ಮೈನಾರಿಟಿ ವಿಷಯಗಳನ್ನಾಯಿತು, ಹಿಂದೂ ವಿಷಯಗಳನ್ನಾಯಿತು, ಯಾರಿಗೂ ಕೂಡ ನೀವು ಕೈ ಬಿಡಲಿಲ್ಲ. ಯತ್ನಾಳ್ ಅವ್ರನ್ನ ನೀವು ಹೊಡೆಯೋದು ಮಾತ್ರ ಬಿಟ್ಟಿಲ್ಲ. ಇವೆಲ್ಲ ವಿಷಯಗಳನ್ನು ನ್ಯೂಸ್ ಆಫ್ 43 ಇಂಡಿಯಾ ಮುಖಾಂತರ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಮತ್ತು ನಿಮ್ಮ ವಿಚಾರಧಾರೆಗಳನ್ನು ನಮ್ಮ ಜೊತೆ ತಿಳಿಸಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ನಾವು ಬರುವಂಥ ಸಮಯ ವಿಚಾರಧಾರೆಗಳನ್ನು ತಿಳಿಸುತ್ತಾ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀವಿ. ಈ ಸಂದರ್ಶನವನ್ನು ಇಲ್ಲಿಗೆ ಅಂತ್ಯ ಮಾಡ್ತಾ ಇದ್ದಾರೆ. ನಮಸ್ತೆ, ಜೈ ಹಿಂದ್. ಆದಷ್ಟು ಬೇಗ ದೇವರು ನಿಮ್ಮನ್ನು ಒಳ್ಳೆಯದನ್ನು ಮಾಡಲಿ.
ಹೋಟ್ ಚೋರನ್ನು ಬಿಟ್ಟು ಆದಷ್ಟು ಬೇಗ ಈ ಕ್ಷೇತ್ರದಿಂದ 28ಕ್ಕೆ ನೀವು ಶಾಸಕರು ಆಗಲಿ ಅಂತ ಹೇಳ್ತಾ ಸಂದರ್ಶನ ಮುಗಿಸ್ತಾರೆ. ನಮಸ್ತೆ ಸರ್. ಥ್ಯಾಂಕ್ ಯು. ನಮಸ್ತೆ.